ಈ ರಿಯಾಲಿಟಿ ಶೋ ಹೊರಗೆ ಬಂದ್ರಿ, ಸೊ ಇದ್ದಷ್ಟು ದಿನ ಒಂದಿಷ್ಟು ಸಂಭಾವನೆ ಅಂತ ಇರುತ್ತೆ. ಆ ಸಂಭಾವನೆ ತೃಪ್ತಿ ಕೊಡ್ತಾ ಚೈತ್ರಗೆ? ಇಲ್ಲ, ನಾನು ಸಂಭಾವನೆಗಳನ್ನ ನಿರೀಕ್ಷೆ ಮಾಡಿ ಹೋದವಳಲ್ಲ. ನನಗೆ ನಿಮಗೆ ಗೊತ್ತೇ ಇರ್ಲಿಲ್ಲ ಮೊದಲು ಸಂಭಾವನೆ ಎಲ್ಲ ಕೊಡ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಬಿಗ್ ಬಾಸ್ ನಲ್ಲಿ. ಯಾಕಂದ್ರೆ ನಾನ್ ತುಂಬಾ ಸಲ ಕೇಳ್ತಿದ್ದೆ, ಅಂದ್ರೆ ನನಗೆ ಮಾತಾಡುವಾಗ ಮೊದಲು ಹೇಳ್ತಿದ್ದೆ, ತುಂಬಾ ಇನ್ಫ್ಲೂಯೆನ್ಸ್ ಮಾಡಿದವರು ಇದ್ದಾರೆ ಬಿಗ್ ಬಾಸ್ಗೆ, ನಮ್ಮವ್ರನ್ನ ಕರ್ಕೊಳ್ಳಿ ಅಂತ ಇನ್ಫ್ಲೂಯೆನ್ಸ್ ಮಾಡಿದವ್ರು ನಾವು ಕರ್ಕೊಂಡಿಲ್ಲ. ಎಷ್ಟೇ ಹೈ ಇನ್ಫ್ಲೂಯೆನ್ಸ್ ಮಾಡ್ಲಿ, ಯಾರೇ ಇನ್ಫ್ಲೂಯೆನ್ಸ್ ಮಾಡ್ಲಿ, ಯಾರೇ ಎಷ್ಟೇ ಹಣ ಕೊಡ್ತೀವಿ ಅನ್ಲಿ, ತಂಡಕ್ಕೆ ಒಂದು ಕ್ರೈಟೀರಿಯಾ ಅಂತ ಇರುತ್ತೆ. ಆ ಕ್ರೈಟೀರಿಯಾದಿಂದ ಆಚೆಗೆ ನಾವು ಯಾರನ್ನು ಆಯ್ಕೆ ಮಾಡೋದಿಲ್ಲ. ಬಿಗ್ ಬಾಸ್ಗೆ ಯಾರೋ ಇನ್ಫ್ಲೂಯೆನ್ಸ್ ಮಾಡಿ, ಯಾರೋ ದುಡ್ಡು ಕೊಟ್ಟು ಆಯ್ಕೆ ಮಾಡೋದಕ್ಕಾಗೋದಿಲ್ಲ ಅಂತ ನಾನು ತುಂಬಾ ಕಡೆ ಕೇಳಿದ್ದೆ. ಅಂದ್ರೆ ಬಿಗ್ ಬಾಸ್ ಹೋಗ್ಬೇಕು ಅಂತ ಒದ್ದಾಡ್ತಿದ್ದಾರೆ ತುಂಬಾ ಜನ, ತುಂಬಾ ಎಫರ್ಟ್ ಹಾಕ್ತಿದ್ದಾರೆ, ತುಂಬಾ ಪ್ರಚಾರಗಳನ್ನ ನಮ್ಮನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇರೋರು ಇದ್ದಾರೆ ಅಂತೆಲ್ಲ. ಸೊ ಆ ಥರದೆಲ್ಲ ವಿಚಾರ ಇರುವಾಗ ನನಗೆ ಈ ಸಂಭಾವನೆಗಳ ಬಗ್ಗೆ ಎಲ್ಲ ಕಲ್ಪನೆನೂ ಇರಲಿಲ್ಲ ನನಗೆ. ಹಾಗಾಗಿ ಅದ್ರ ಬಗ್ಗೆ ನಾನು ತೀರಾ ಗಮನನೂ ಹರಿಸ್ತಿಲ್ಲ, ಅದ್ರ ಬಗ್ಗೆ ದೊಡ್ಡ ಚರ್ಚೆ ಮಾಡೋದಾಗ್ಲಿ ಏನೂ ಮಾಡಿಲ್ಲ ನಾನು. ಹಾಗಾದ್ರೆ ನಿಮ್ಮ ಪ್ರಕಾರ ಚೈತ್ರಾಗೆ ಬಿಗ್ ಬಾಸ್ ಹೋಗ್ಲಿಕ್ಕೆ ಯಾವ ಮಾನದಂಡ ಆಯ್ತು ಅಂತ? ನಾನು ಬಹಳ ಕಡೆ ಹೇಳ್ಕೊಂಡಿದ್ದೀನಿ. ಒಂದು ಅಜಯ್ ಸಿಂಹ ಅಂತ ಒಬ್ಬ ವ್ಯಕ್ತಿ, ಗೊತ್ತಿಲ್ಲ, ಅವ್ರನ್ನ ಇನ್ನೂ ನೋಡಿಲ್ಲ, ಬಹಳ ಚೆನ್ನಾಗಿ ನನ್ನ ಜೊತೆ ವಿಶ್ವಾಸಕ್ಕೆ ತೊಗೊಂಡು ಮಾತಾಡಿದ್ರು. ಸೊ ಅವ್ರು ಮಾತಾಡಿದ ರೀತಿ ನನಗೆ ಭಾಳ ಖುಷಿ ಆಯಿತು. ಬಹುಶಃ ಅವ್ರು ಅಲ್ಲದೆ ಹೋಗಿದ್ರೆ ನಾನು ಖಂಡಿತ ಬಿಗ್ ಬಾಸ್ಗೆ ಒಪ್ಕೊಳ್ತಿರ್ಲಿಲ್ಲ ಅನ್ಸುತ್ತೆ. ಸೊ ಒಂದು ಅವ್ರು ಮಾತಾಡಿದ ರೀತಿ, ಅವರು ನನ್ನ ಬಗ್ಗೆ ಇಟ್ಟ ಅಭಿಮಾನ, ಸೊ ಅವರು ಅದನ್ನು ನನಗೆ ತಿಳಿಸಿದ ರೀತಿ, ನನಗೊಂದು ಕನ್ವೆ ಮಾಡಿದ ರೀತಿ ಇತ್ತಲ್ಲ, ನಂಗೆ ಬಹಳ ಇಷ್ಟ ಆಗಿತ್ತು. ಆ ವಿಶ್ವಾಸಕ್ಕೆ ನಾನು ಬೆಲೆ ಕೊಟ್ಟೆ. ಜೊತೆಗೆ ಆ ಸಂದರ್ಭದಲ್ಲಿ ನಾನು ನಂಬುವಂಥ ದೇವರ ಪ್ರಸಾದ ಆಗಿದ್ದು, ಎಲ್ಲೋ ಒಂದಷ್ಟು ದೈವಿಕವಾಗಿರೋ ಒಂದಷ್ಟು ಸೂಚನೆಗಳು ಆ ಸಂದರ್ಭದಲ್ಲಿ ಬಂದಿತ್ತು. ಸೊ ಅದು ಎಲ್ಲೋ ಒಂದು ಕಡೆ ನನಗೆ ಒಪ್ಕೊಳ್ಳೋದಕ್ಕೆ ಕಾರಣ ಆಯಿತು.